ರಾಜ್ಯದ ಪ್ರಸಿದ್ಧ ಟ್ರೆಕ್ಕಿಂಗ್ ತಾಣ ಎಂದೇ ಖ್ಯಾತಿ ಪಡೆದಿರುವ ಸ್ಕಂದಗಿರಿ ಟ್ರೆಕ್ಕಿಂಗ್ ಟಿಕೆಟ್ ನೀಡುವ ವಿಚಾರದಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ರಾಜಧಾನಿ ಬೆಂಗಳೂರು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿರುವ ಸ್ಕಂದಗಿರಿಗೆ ಟ್ರೆಕ್ಕಿಂಗ್ ಮಾಡಲೆಂದೇ ವಾರದ ಕೊನೆಯಲ್ಲಿ ಹೆಚ್ಚು ಪ್ರವಾಸಿಗರು ಬರುತ್ತಿದ್ದು, ಟ್ರೆಕ್ಕಿಂಗ್ ಟಿಕೆಟ್ ವಿಚಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಸ್ಕಂದಗಿರಿಯಲ್ಲಿ ಚಾರಣ ಮಾಡಲು ಆನ್ಲೈನ್ ಮೂಲಕವೇ ಹಣ ಪಾವತಿಸಿ ಟಿಕೆಟ್ ಪಡೆಯಬೇಕು. ಆದರೆ ಟಿಕೆಟ್ ಕಾಯ್ದಿರಿಸದೆಯೇ ಚಾರಣಕ್ಕೆ ಪ್ರವೇಶ ನೀಡುವ ಮೂಲಕ ಅಕ್ರಮ ಎಸಗಲಾಗುತ್ತಿದೆ ಎಂಬುದು ಈಗ ಎದುರಾಗಿರುವ ಆರೋಪವಾಗಿದೆ. ಪ್ರವಾಸೋದ್ಯಮ ಇಲಾಖೆ ಸ್ಕಂದಗಿರಿಯ ನಿರ್ವಹಣೆ ಹೊಣೆ ಹೊತ್ತಿದೆ. ಇನ್ನು ಸ್ಕಂದಗಿರಿಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಟಿಕೆಟ್ ನೀಡುವ ಹೊಣೆಯನ್ನು ಖಾಸಗಿ ಸಂಸ್ಥೆಯೊಂದು ಪಡೆದಿದೆ. ಹಗರಣ ನಡೆದಿರುವ ಕಾರಣಕ್ಕೆ ಖಾಸಗಿ ಸಂಸ್ಥೆಯ ವೆಬ್ಸೈಟ್ ನಿರ್ವಹಣೆ ಮಾಡುತ್ತಿದ್ದ ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಇದರಿಂದಾಗಿ ಸ್ಕಂದಗಿರಿ ಪ್ರವೇಶ ಟಿಕೆಟ್ ಹಗರಣ ಬಯಲಾಗಿದೆ. ಇನ್ನು ಸ್ಕಂದಗಿರಿ ಟ್ರೆಕ್ಕಿಂಗ್ ಹಗರಣಕ್ಕೆ ಸಂಬಂಧಿಸಿ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇದರಲ್ಲಿ ಸುನೀಲ್ ಎಂಬಾತ ಅರಣ್ಯ ಇಲಾಖೆ ಮಹಿಳಾ ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ. ಈ ಆಡಿಯೋ 15 ನಿಮಿಷ 51 ಸೆಕೆಂಡ್ ಇದ್ದು, ಇದರಲ್ಲಿ ಮಹಿಳಾ ಅಧಿಕಾರಿ ಮುಂದೆ ಸುನೀಲ್ ಎಂಬಾತ ಹಗರಣ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಕೇವಲ 2 ವಾರಗಳಿಂದ ಮಾತ್ರ ಅಕ್ರಮ ಎಸಗಿದ್ದು, ಈ ಅಕ್ರಮದಲ್ಲಿ ಸುನೀಲ್, ಶಿವು, ಗುರುನಾಥ್ ಎಂಬುವವರು ಶಾಮೀಲಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಯಾವ ರೀತಿ ಅಕ್ರಮ ಎಸಗಲಾಗುತ್ತಿತ್ತು ಎಂಬ ಮಹಿಳಾ ಅಧಿಕಾರಿ ಪ್ರಶ್ನೆಗೆ ಉತ್ತರಿಸಿರುವ ಸುನೀಲ್ ಎಂಬಾತ 1 ಲಕ್ಷ ರೂಪಾಯಿವರೆಗೆ ಅಕ್ರಮ ಎಸಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಮೊದಲೇ ಹೋಗಿರುವ ಟಿಕೆಟ್ಗಳನ್ನು ಫೇಕ್ ಮಾಡಿ ಕಳುಹಿಸುತ್ತಿದ್ದೆವು ಎಂದು ಹೇಳಿದ್ದಾರೆ. ಸುನೀಲ್ ಒಪ್ಪಿಕೊಂಡಿರುವಂತೆ ಫೇಕ್ ಟಿಕೆಟ್ ಮಾತ್ರವಲ್ಲದೆ ನಗದು ಮತ್ತು ಗೂಗಲ್ ಪೇ ಮೂಲಕ ಟಿಕೆಟ್ ನೀಡದೆ ಕಳುಹಿಸಿರುವ ಬಗ್ಗೆಯೂ ಅನುಮಾನಗಳಿವೆ. ಅಲ್ಲದೆ ಕೇವಲ 2 ವಾರದಲ್ಲಿ ಪ್ರತಿನಿತ್ಯ 2-3 ಟಿಕೆಟ್ಗಳನ್ನು ನೀಡಿ 1 ಲಕ್ಷ ಗಳಿಸಲು ಸಾಧ್ಯವಾದರೂ ಹೇಗೆ ಎಂಬ ಪ್ರಶ್ನೆಗೆ ಕ್ರಮ ಎಸಗಿದವರಿಂದ ಉತ್ತರ ಇಲ್ಲವಾಗಿದ್ದು, ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಅದೇ ಕಾರಣಕ್ಕೆ ವಿಚಾರ ಗಂಭೀರ ಸ್ವರೂಪ ಪಡೆದಿದ್ದು, ಇದೀಗ ವೆಬ್ಸೈಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುನೀಲ್, ಗುರುನಾಥ್ ಮತ್ತು ಶಿವು ಎಂಬುವವರನ್ನು ಪ್ರಸ್ತುತ ಕೆಲಸದಿಂದ ಕೈಬಿಡಲಾಗಿದೆ. ಬೆಂಗಳೂರು ಟ್ರೆಕ್ಕಿಂಗ್ ಕಮ್ಯುನಿಟಿ ಸದಸ್ಯ ಲಿಖಿತ್ ಎಸ್ ನಾರಾಯಣ್ ಎಂಬುವವರು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರಿಗೆ ದೂರು ನೀಡಿದ್ದು, ಈ ಬಗ್ಗೆ ಸಿಐಡಿಯಿಂದ ತನಿಖೆ ನಡೆಸಿರುವಂತೆ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಅರಣ್ಯ ಸಚಿವರು ನಿರ್ದೇಶನ ನೀಡಿದ್ದಾರೆ. ನಿಮ್ಮ ಹತ್ರ ಇರೋದು ಒಪ್ಕೊಬಿಡ್ತೀನಿ ಮೇಡಮ್. ನಾನು ಸ್ವಲ್ಪ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದೀನಿ ಮೇಡಮ್. ನಾನು ಎಷ್ಟು ಯಾವ ಲೆವೆಲ್ ಅಲ್ಲಿ ಮೇಡಮ್? ನಾನು ನನ್ನ ಫ್ರೆಂಡ್ ಕೊಲೀಗು ಮತ್ತೆ ಗುರುನಾಥ ಸೇರಿ ಒಂದು 90 ರಿಂದ 1 ಲಕ್ಷ ಸ್ಕ್ಯಾಮ್ ಮಾಡಿದೀವಿ ಮೇಡಮ್. ಅದೇಗೆ ಅಂದ್ರೆ ಯಾವ ರೀತಿ ಮೇಡಮ್? ಅದೇ ಬಂದವ್ರಿಗೆ ಟಿಕೆಟ್ ಮಾಡ್ಕೊಡೋ ತರ ಮಾಡ್ಕೊಂಡು ಕಳಿಸ್ತಿದೀವಿ ಮೇಡಮ್ ಅಷ್ಟೇ. ಬಂದವ್ರಿಗೆ ಅಂತಂದ್ರೆ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಳೋರ್ಗ? ಹಾ ಮೇಡಮ್, ಹೌದು. ಅಂದ್ರೆ ನಾವು ಅದ್ ಬಿಟ್ರೆ ಮೇಡಮ್ ಇದೆಲ್ಲ ಸುಳ್ಳು ಮೇಡಮ್. ಯಾವ್ದೋ ಟ್ರಾವೆಲ್ಸ್ ಗೆಲ್ಲ ಟಿಕೆಟ್ ಮಾಡ್ಕೊಡ್ತಾ ಇದಾರೆ, ಅದೆಲ್ಲ ಸುಳ್ಳು. ಬಂದವರು ನಿಮ್ಗೆ ಯಾಕೆ ದುಡ್ಡು ಕೊಡ್ತಾರೆ? ಅಲ್ಲಿ ಓಪನ್ ಇದ್ರೆ, ಟಿಕೆಟ್ ಓಪನ್ ಇದ್ರೆ ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಹೋಗ್ತಾರಲ್ಲ, ನಿಮ್ಗೆ ಹೆಂಗೆ ದುಡ್ಡು ಕೊಡ್ತಾರೆ? ಇಲ್ಲ ಮೇಡಮ್, ಟಿಕೆಟ್ ಕ್ಲೋಸ್ ಆದ್ಮೇಲೆ ಬಂದವ್ರಿಗೆ ನಾವು ಟಿಕೆಟ್ ಮಾಡಿ ಕಳಿಸ್ಕೊಡ್ತಿದ್ವಿ ಮೇಡಮ್. ಒಂದು ಜಾಸ್ತಿ 2-3 ಅಷ್ಟೇ ಮೇಡಮ್ ದಿನಕ್ಕೆ ಮಾಡ್ತಿದ್ದು. ತುಂಬಾ ಓವರ್ ಆಗಿ ಮಾಡಿಲ್ಲ ಮೇಡಮ್. ಅವ್ರು ತುಂಬಾ ಏನೇನೋ ಹೇಳ್ತಾ ಇದಾರೆ ಮೇಡಮ್. ಮೊನ್ನೆ ಬಂದಾಗ ತುಂಬಾ ಹೊಡೆದ್ಬಿಟ್ರು ಮೇಡಮ್ ಅಲ್ಲಿ. ಎಲ್ಲಿ? ಎಸಿಎಫ್ ಆಫೀಸ್ ಅಲ್ಲ ಮೇಡಮ್. ಇಲ್ಲಿ ನಮ್ಮ ಆಫೀಸ್ ಅಲ್ಲ? ಹಾ ಮೇಡಮ್. ಯಾರು ಎಸಿಎಫ್ ಹೊಡೆದಿದ್ದ? ಹಾ ಮೇಡಮ್. ಹೊಡೆದಿದ್ರ? ಹಾ ಮೇಡಮ್. ಹೌದಾ? ಹಾ ಮೇಡಮ್. ವಾಟರ್ ಕ್ಯಾನಲ್ ತೆಗ್ದು ಎತ್ತಿ ನನ್ ಮೇಲೆ ಎದೆ ಮೇಲೆ ತೆಗ್ದು ಎತ್ತಿ ತುಂಬಾ ಕೆಟ್ಟಾಗೆಲ್ಲ ಬೈದು. ಅಲ್ಲ, ಇದು ನೀವು ಏನಕ್ಕೆ ಈ ತರ ಮಾಡಕ್ ಹೋದ್ರಿ ಸುನೀಲ್? ಯಾಕಂದ್ರೆ ಇಲ್ಲೀಗ ನನ್ನ ಹೆಸರು ತಗೊಳ್ತಾ ಇದಾರಲ್ಲ, ಇವೆಲ್ಲ ನನ್ಗೆ ಏನು ಗೊತ್ತೇ ಇಲ್ಲ, ಇವೆಲ್ಲ ಕಥೆಗಳೇ ಗೊತ್ತಿಲ್ಲ. ಅದು ನಿನ್ನೆ ತುಂಬಾ ಫೋರ್ಸ್ ಮಾಡಿದ್ರು ಮೇಡಮ್. ಇಲ್ಲಿ ಆಫೀಸಲ್ಲಿ ಯಾವ್ದಾರು ಇದೆಯಾ ಅಂತ ಹೇಳಿದ್ರು ಮೇಡಮ್. ನಾನು ಅವ್ರ ಕೈ ಮುಖಂಡ್ ಕೇಳ್ಕೊಂಡೆ, ಸರ್ ನಾವು 3 ಜನ ಮಾಡಿರೋದು, ಇಲ್ಲಿ ಯಾರು ಇಲ್ಲ ಸರ್, ನಾವಿಟ್ಟು ನಂಬಿ ಅಂತ ತುಂಬಾ ಕೈ ಮುಗಿದ್ ಕೇಳ್ಕೊಂಡಿದೀವಿ ಮೇಡಮ್. ಅವ್ರು ಇಂಡೈರೆಕ್ಟ್ ಆಗಿ ನಮ್ಮ ಆಫೀಸಲ್ಲಿ ಯಾರಿದ್ದಾರೆ ಅಂತ ನನ್ನೊಂದ್ ಅರ್ಧ ಗಂಟೆ ಸಪರೇಟ್ ಆಗಿ ಕರ್ದಿ, ಅವ್ನ ಶಿವನ್ ಒಂದ್ ಅರ್ಧ ಗಂಟೆ ಸಪರೇಟ್ ಆಗಿ ನೀವ್ ಯಾರ್ಯಾರು ಕ್ಯಾಶ್ ಕೊಟ್ಟಿದಾರ, ಏನು ನಮ್ಮ ಆಫೀಸಲ್ಲಿ ಯಾರೋ ಇದಾರೆ, ನೀವ್ ಅವ್ರನ್ನ ಬಚಾವ್ ಮಾಡೋದಕ್ಕೋಸ್ಕರ ಅಂತೆಲ್ಲ ಬೇರೆ ತರ ಎಲ್ಲ ಕೇಳಿದ್ರು ಮೇಡಮ್. ನಾವ್ ಆತರ ಏನು ಹೇಳಿಲ್ಲ ಮೇಡಮ್. ನಾವ್ ಒಪ್ಕೊಂಡಿದೀವಿ ಮೇಡಮ್. ಅವ್ರ ಹತ್ರ ಇರೋದನ್ನ ನಾವು ಒಪ್ಕೊಬಿಟ್ಟಿದೀವಿ ಮೇಡಮ್.
ಅಯ್ಯೋ ದೇವ್ರೆ. ಯಾಕಂದ್ರೆ ನಾವಂತೂ ಇದುವರೆಗೂ ಇಷ್ಟೆಲ್ಲಾ ಮಾಡಿದ್ವಿ, ಹಂಗಿದ್ರೆ ನಾವೇ ಮಾಡ್ಕೊಂಬೋದಾಗಿತ್ತಲ್ಲ ಆರಾಮಾಗಿ, ಯಾರ ಹತ್ರನು ಏನೂ ತಗೊಳ್ದಂಗೆ ನೀಟಾಗಿ ಅಫಿಷಿಯಲ್ ಆಗಿ ಇಷ್ಟೆಲ್ಲಾ ಮಾಡಿ ಕಳಿಸ್ತಾ ಇದೀವಿ. ಅದೇ ಮೇಡಮ್ ನಾವ್ ಮಾಡ್ಕೊಂಡಿದ್ ಒಂದ್ ಟಿಕೆಟ್ ಗೆ ಅವ್ರು ಏನೇನೋ ಸಿಕ್ಕಾಬಟ್ಟೆ ಬಣ್ಣ ಅದೇ ಕಟ್ಟಿ ಹೇಳ್ತಾ ಆಗೋದು, ಇದಾರೆ. ಅದೇ ಸುನಿಲ್, ನೀವು ₹1 ತಿನ್ನಿ, 1 ಕೋಟಿ ತಿನ್ನಿ, ₹1 ತಿಂದ್ರು ನೀವು ಕೋಟಿ ತಿಂದ್ರಿ ಅಂತಾನೆ ಬರೋದು ಇವಾಗ. ಹಾ ಮೇಡಮ್, ಅಲ್ಲಿ ಅಲ್ವಾ? ಸ್ವೀಟ್ ಎಲ್ಲ ಎಷ್ಟು ಸ್ಕ್ಯಾಮ್ ಮಾಡಿದಾಳ ಗೊತ್ತಾ ಮೇಡಮ್. ಹ್ಮ್ ಅವ್ರೆಲ್ಲ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡಿ ಅವ್ರದೇನು ಪ್ರೂಫ್ ಇಲ್ಲ ಮೇಡಮ್, ಅದನ್ನ ಪ್ರೂವ್ ಮಾಡೋದಕ್ಕೆ. ಹ್ಮ್ ಅವ್ನ್ ನಮ್ಮ ಟ್ರಿಪ್ 80 ಜನ ಕರ್ಕೊಂಡ್ ಬಂದ್ರೆ 100 ಜನ ಕರ್ಕೊಂಡ್ ಹೋಗಿರ್ತಾನೆ ಮೇಡಮ್ ಮೇಲಕ್ಕೆ. ಹ್ಮ್ ಇದನ್ ಖುದ್ದು ಗುರುನಾಥ ನಂಗೆ ಹೇಳಿದಾರೆ. ಹ್ಮ್ ನಮ್ಮ ಟ್ರಿಪ್ ಅಂದ್ರೆ ಸರ್ ನನ್ನ ಆ ಕಡೆ ಕಳಿಸ್ಬಿಡ್ತಾರೆ, ಆ ಅಕೌಂಟ್ ನೋಡಿ ಅಣ್ಣ, ಆ ಗ್ರೂಪ್ ಇದ್ ಮಾಡಿ ಅಣ್ಣ ಅಂತ ಕಳಿಸ್ಬಿಡ್ತಾರೆ. ಹ್ಮ್ ನನ್ಗೂ ಬೇರೆ ಟ್ರಕ್ಕರ್ಸ್ ಹೇಳಿದಾರೆ ಮೇಡಮ್. ಹ್ಮ್ ಸರ್ ಇವತ್ತು ನಮ್ಮ ಟ್ರಿಪ್ ಅವ್ರು ಎಷ್ಟ್ ಜನ ಬಂದಿದ್ದಾರೆ ಚೆಕ್ ಮಾಡ್ತೀರಾ ಅಂತ ಕೇಳಿದಾಗ ಇಷ್ಟ ಜನ ಇಲ್ಲ ಸರ್, ಇಷ್ಟ್ ಜನ ಬಂದಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾರೆ ಮೇಡಮ್. ಹ್ಮ್ ಹ್ಮ್ ಯಾರಿಗೂ ದುಡ್ಡು ತಗೊಂಡ್ ಮಾಡ್ಕೊಡೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಯಾರಿಗೂ ಮಾಡಿಲ್ಲ ಹೌದು ಮೇಡಮ್. ಅಲ್ವಾ? ಮಾಡಂಗಿದ್ರೆ ನನ್ಗೆ ಇಲ್ಲ ಎಷ್ಟ್ ಜನ ಮೇಡಮ್, ರೆಡಿ ಇದಾರೆ. ಮೊನ್ನೆ ನನ್ನ ತುಂಬಾ ಫೋರ್ಸ್ ಮಾಡಿ ಕೇಳಿದ್ರು ಮೇಡಮ್. ಹ್ಮ್ ಅದು ನಿಮ್ಮೂ ಸಿಕ್ಸೋ ತರನೇ ಕೇಳಿದ್ರು. ಹ್ಮ್ ನಾವು ಮೇಡಮ್ ಏಸ್ಕ ತಿಂದಿರೋದ್ ನಾವು ಒಪ್ಕೊಂಡ್ವಿ ಮೇಡಮ್. ಇಲ್ಲ ಸರ್ ನಾವ್ 3 ಜನ ಮಾಡಿರೋದು, ಇದ್ರಲ್ಲಿ ಯಾರು ಇನ್ಕ್ಲೂಡ್ ಆಗಿಲ್ಲ. ನಿಮ್ ಆಫೀಸಲ್ಲಿ ಪರ್ಟಿಕ್ಯುಲರ್ ನಿಮ್ ನೇಮೇ ಹೇಳಕ್ ಬಂದ್ರು ಅವ್ರು ಮೇಡಮ್. ಹ್ಮ್ ಅವ್ರು ಇನ್ನೇ ಇಲ್ಲಿದ್ ಮಾಡ್ಬಿಡ್ತಾರ ಅಂದ್ಬಿಟ್ಟು ನೇಮ್ ಹೇಳಿಲ್ಲ. ನಮ್ಮ ಆಫೀಸಲ್ಲಿ ಯಾರೋ ಇದಾರೆ ನಿಮ್ಗೆ, ನೀವ್ ಯಾರ್ಯಾರು ತಗೊಂಡ್ ದುಡ್ಡು ಕೊಟ್ಟಿರೋದು ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು ಮೇಡಮ್. ನಾವ್ ಇರೋದು ಒಪ್ಕೊಂಡಿದೀವಿ ಮೇಡಮ್, ಇಲ್ದಿರೋದೆಲ್ಲ ಪಾಪ ನಿಮ್ ಅಲ್ವಾ ತಪ್ಪು ಮೇಡಮ್. ಈಗ ಆಲ್ರೆಡಿ ತಪ್ಪು ಮಾಡಿದೀವಿ, ಇದ್ರಲ್ಲಿ ಇನ್ಕ್ಲೂಡ್ ಸೇರ್ಸಿ ತಪ್ಪು ಮಾಡ್ಬೋದು. ಇಲ್ಲ ಸರ್ ಅಂತ ಕೈ ಮುಗಿದ್ ಕೇಳ್ಕೊಂಡೆ ಮೇಡಮ್. ಆಯ್ತು ಹೋಗಿ ಇನ್ನೊಂದ್ಸಲ ನಾನು ಯಾರಿಗೂ ಹೇಳಲ್ಲ, ಇದನ್ನ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ರು ಮೇಡಮ್. ಇದು ರಿಪೀಟ್ ಮಾಡಬಾರ್ದು, ಈಗ ದುಡ್ಡೆಲ್ಲ ಯಾರ ಹತ್ರ ಇದೆ ಅಂತ ಹೇಳಿದ್ರು. ನಾನು ಹೇಳ್ದೆ ಈ ತರ ಅಲ್ಲೇ ಇದೆ ಸರ್ ದುಡ್ಡು ಅಂತ ಹೇಳ್ದೆ. ಸ್ಕಂದಗಿರಿ ಪ್ರವೇಶಕ್ಕೆ ಪ್ರತಿನಿತ್ಯ 300 ಮಂದಿಗೆ ಅವಕಾಶ ಕಲ್ಪಿಸಿ ಇಲಾಖೆ ಆದೇಶ ನೀಡಿದೆ. ಪ್ರತಿ ಟಿಕೆಟ್ ಬೆಲೆ ₹607 ಇದ್ದು ಮುಂಜಾನೆ 4 ಗಂಟೆಗೆ ಮತ್ತು ಬೆಳಗ್ಗೆ 8 ಗಂಟೆಗೆ 2 ಸರತಿಯಲ್ಲಿ ಪ್ರವಾಸಿಗರನ್ನು ಸ್ಕಂದಗಿರಿಗೆ ಪ್ರವೇಶ ನೀಡಲಾಗುತ್ತದೆ. ಪ್ರತಿನಿತ್ಯ 2-3 ಟಿಕೆಟ್ಗಳು ಅವ್ಯವಹಾರ ಆಗಿದ್ದರೆ ಸಚಿವರು ಸಿಐಡಿ ತನಿಖೆಗೆ ನಿರ್ದೇಶನ ನೀಡುವ ಅಗತ್ಯವೇನಿತ್ತು. ಅಲ್ಲದೆ ಇಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ. ಪ್ರತಿನಿತ್ಯ 300 ಮಂದಿಗೆ ಮಾತ್ರ ಇಲಾಖೆ ಪ್ರವೇಶಕ್ಕೆ ಅನುಮತಿ ನೀಡಿದ್ದು, ವಾರದ ಕೊನೆಯ ದಿನಗಳಾದ ಶನಿವಾರ ಮತ್ತು ಭಾನುವಾರದಂದು ಇಲ್ಲಿಗೆ ಚಾರಣಕ್ಕೆ ಬರುವವರ ಸಂಖ್ಯೆ 1000ದಲ್ಲಿ ಇರಲಿದೆ. ಕೇವಲ 300 ಮಂದಿಗೆ ವೆಬ್ಸೈಟ್ ಮೂಲಕ ಪ್ರವೇಶ ನೀಡಿ ಉಳಿದವರನ್ನು ಹಣ ಪಡೆದು ಕಳುಹಿಸಲಾಗುತ್ತಿತ್ತೆ ಎಂಬ ಸಂದೇಹ ಮೂಡಿದೆ. ಒಟ್ಟಿನಲ್ಲಿ ಸ್ಕಂದಗಿರಿ ಟಿಕೆಟ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಮಗ್ರವಾದ ತನಿಖೆ ನಡೆಯದೆ ಸತ್ಯಾಂಶ ಹೊರಬರೋದು ಅನುಮಾನ ಎಂಬ ಸ್ಥಿತಿ ಇದ್ದು, ತನಿಖೆ ಸಮರ್ಪಕವಾಗಿ ನಡೆಯಲಿದೆಯೇ ಅಥವಾ ಕೇವಲ ಆದೇಶಗಳಿಗೆ ಮಾತ್ರ ಸೀಮಿತವಾಗಿ ಕೊನೆಗೊಳ್ಳಲಿದೆಯೇ ಎಂಬ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಕ್ರೈಮ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.